ಇವತ್ತು ನಾವು ಕೇಂದ್ರದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ. ಇಲ್ಲೇನು 5 ಗ್ಯಾರಂಟಿಗಳು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಏನು ಘೋಷಣೆ ಮಾಡಿದ್ರು, ನಿಜವಾಗ್ಲೂ ಅದು ನಮಗೆ ಫಲ ಕೊಟ್ಟು ಇವತ್ತು ಕಾಂಗ್ರೆಸ್ ರಾಜ್ಯ ಬರೋಕ್ಕೆ ಸಾಧ್ಯ ಆಗಿದೆ ಅನ್ನತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೇ, ಈ ಭಾಗದ ಹಿರಿಯ ಮುಖಂಡರು ಮತ್ತು ಶಾಸಕರಾದ ಶ್ರೀ ಎಂ.ಐ. ಪಾಟೀಲ್ ಜಿ ಅವರೇ, ಬಾಬುರಾವ್ ಚಿಂಚನ್ಸೂರವರೇ, ಎಚ್.ಎಂ. ರೇವಣ್ಣನವರೇ, ಯಶವಂತರಾವ್ ಪಾಟೀಲ್ರೇ, ಅಜಯ್ ಸಿಂಗ್ ಅವರೇ, ಶ್ರೀಮತಿ ಖನಿಜಾ ಫಾತಿಮ್ ಅವರೇ, ತಿಪ್ಪಣ್ಣ ಕಮಕ್ನೂರವರೇ ಹಾಗೂ ಪ್ರಿಯಾಂಕ್ ಅವರೇ, ಅಲ್ಲಂ ಪ್ರಭು ಪಾಟೀಲ್ರೇ, ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಈಗ ತಾನೇ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ನಮ್ಮ ಹಿರಿಯ ಮುಖಂಡರು ಶ್ರೀಮಾನ್ ಗುತ್ತೇದಾರ್ ಅವರು ಭಾಳ ಚೆನ್ನಾಗಿ ಅವರು ಮಾತಾಡಿದ್ದಾರೆ. ಅವರೆಲ್ಲ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ರಾಜಕೀಯದಲ್ಲಿ ಬದಲಾವಣೆಗಳಾದವು, ಅದಕ್ಕೆ ಏನೇನು ಕಾರಣಗಳು ಅಂಥೇಳಿ ಅವರು ತಿಳಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಈಗ ಆಯಿತು, ಏನೇ ಆಗಿದೆ ಆಯಿತು. ನಾನು ಪ್ರಮುಖವಾಗಿ ಅಫ್ಜಲ್ಪುರ್ಲಿಂದನೇ ಸೋತಿದ್ದೀನಿ ಅಂತ ಹೇಳಿ ನನಗೆ ಹೇಳೋದಿಲ್ಲ. ಆದರೆ ಹೈಯೆಸ್ಟ್ ಲೀಡ್ ಬರೋರ್ಲಿಂದ ಈ ಮಾತನ್ನು ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ನನಗೆ ಸೋಲ್ಸಕ್ಕೆ ಇಡೀ ದೇಶನೇ ಒಕ್ಕಟ್ಟಾಗಿತ್ತು. ಇಡೀ ಮೋದಿ ಹಿಡ್ಕೊಂಡು, ಶಾ ಹಿಡ್ಕೊಂಡು ನನಗೋಸ್ಕರ ಅವರು ಇಲ್ಲೊಂದು ಕ್ಯಾಂಪೇ ಮಾಡಿಬಿಟ್ಟಿದ್ರು. ಶಾನು ಬಂದು ಒಂದು ಕ್ಯಾಂಪ್ ಮಾಡ್ದ, ಮೋದಿ ಅವರು ಬಂದು RSSದವ್ರದ್ದು ಒಂದು ಕ್ಯಾಂಪ್ ಮಾಡ್ದ. ಇನ್ನು ಸೂಳಿ ಬೆಲೆ ಎಂಥ ಬೆಲೆ ಎಂ.ಐ. ಪಾಟೀಲ್ರೇ, ಇಲ್ಲೇ ಮಾಡಿದನಲ್ರಿ ಅವನು ಸಿನಿಮಾ ತೋರಿಸಿದ್ದಲ್ಲ, ಇದೇ ಜಾಗದಲ್ಲಿ ಸುಳಿ ಬೆಲೆ. ಇಂಥವರೆಲ್ಲ ಬಂದು ಸುಳಿ ಬೆಲೆ, ಆ ಬೆಲೆ, ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು. ನನಗೇನನ್ಸಿತ್ತು, ಅವ್ರು ಮಾಡಿದಂಥ ಟಾರ್ಗೆಟ್ಗೆ ಕಲಬುರಗಿ ಜನ ಎಂದೂ ಸ್ಪಂದಿಸೋದಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು. ಆದರೆ ದುರ್ದೈವದಿಂದ ನನಗೆ ಸೋಲಾಯಿತು. ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ. ಇಷ್ಟೇ ಅಲ್ಲ, ಅವರು ಒಳಗಿಂದೇ ಒಂದು ಸಂಚು ಮಾಡಿ ಈಗೂ ನಮ್ಮ ಜನರಿಗೆ, ಕಾಂಗ್ರೆಸ್ದವರಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ದಯವಿಟ್ಟು ನಾ ಮೊದಲೇ ಹೇಳಿದ್ದೀನಿ ನೋಡಿ, ಒಬ್ಬ MP ಆಗಿ, ಒಬ್ಬ ಮಂತ್ರಿಯಾಗಿ, ಹಿಂದೆನೂ ಕೂಡ ಮಂತ್ರಿಯಾಗಿ ನಾನು ಏನು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತಕ್ಷೇತ್ರದಲ್ಲಿ ಮಾಡಿದ್ದೇನೆ, ಇದು ಎಲ್ಲ ನಿಮಗೆ ಗೊತ್ತಿದೆ. ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು, ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫ್ಜಲ್ಪುರ್ಲಿಂದ ಹೋಗ್ತಕ್ಕಂಥದ್ದು ಮಾಡಿದೆ. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯಾ ರಾಯಚೂರು. ಇದು ಯಾರಿಗೂ ಗೊತ್ತಿರಲಿಲ್ಲ, ಅವಾಗ ಯಾರೂ ಕೇಳಲಿಲ್ಲ ನಮಗೆ. ನಾವು ಇದನ್ನು ಕೇಳದೆ ಅನೇಕ ಕೆಲಸ ಮಾಡಿದ್ದೇವೆ. ಯಾಕಂದರೆ ಜನರಿಗೆ ನಾವು ಕೊಡಬೇಕಾಗಿದೆ, ಬರೀ ಓಟಿನ್ಗೋಸ್ಕರ ಅಲ್ಲ.
ಈಗ ನಾವು ಗುಲ್ಬರ್ಗಾದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತಂದೇವೆ ಜರ್ಮನಿಯಿಂದ. ಯಾರೂ ನನಗೆ ಹೇಳಿದ್ದಿಲ್ಲ ಅದ್ರ ಬಗ್ಗೆ. ನಾವು ರೈಲ್ವೆ ಬೋಗಿ ಮಾಡಿದೆವು ಯಾದಗಿರಿದಲ್ಲಿ, ಯಾರೂ ನನಗೆ ಹೇಳಿದ್ದಿಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ, ಯಾರೂ ನನಗೆ ಹೇಳಿಲ್ಲ. ಇಂಥವು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು 2 ಮಾಡಿದ್ದೇವೆ. ಈಗ ಅದು 2 ಲೈನ್ ಇದೆ, ಮುಂದೆ 4 ಲೈನು ಸಿದ್ದರಾಮಯ್ಯನವರ ಕಾಲಿನಲ್ಲಿ ಅದು ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಒಂದು ರಾಜಧಾನಿಗೆ ಹೋಗ್ತಕ್ಕಂಥದ್ದು ಒಂದು ಪಕ್ಕ ದೊಡ್ಡ ರಸ್ತೆ ನಮಗಿದ್ರೆ ಸಂಪರ್ಕ ಹೆಚ್ಚಿಗೆ ಬೆಳೀತದೆ. ಬೆಂಗಳೂರಿಗೆ ನಮಗೆ ಜನ ಈಗ ನೌಕರಿಗೆ ಹೋಗ್ತಾರೆ. ಅನೇಕ ಜನರಿಗೆ ಈಗ ಆರ್ಟಿಕಲ್ 371J ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗಿಲ್ಲ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಯಿತು. ಈಗ ಅನೇಕ ತಹಸೀಲ್ದಾರು, BDOಗಳು, ನೀವು DYSPಗಳು, ಅಸಿಸ್ಟೆಂಟ್ ಕಮಿಷನರ್ ನೋಡ್ತಾ ಇದ್ದೀರೋ ಇಲ್ಲೋ? ಇಲ್ಲ, ಅಷ್ಟು ನಿಮ್ಮ ಬಾಯಿಲಿಂದ ಬರೋದಿಲ್ಲಲ್ಲಪ್ಪ. ಆಮೇಲೆ ಮೆಡಿಕಲ್ ಸೀಟ್ಗಳು, ಇಂಜಿನಿಯರಿಂಗ್ ಸೀಟು, ಇವು ಎಲ್ಲನೂ ಕೂಡ ಈ ಆರ್ಟಿಕಲ್ 371J ಅದರಿಂದ ಆಯಿತು. ಅದಕ್ಕೆಲ್ಲ ರೂಲ್ಸು ರೆಗ್ಯುಲೇಷನು ಸಿದ್ದರಾಮಯ್ಯನವರ ಕಾಲದಲ್ಲಿ ಕಮಿಟಿ ಕೂಡಿಸಿ ಒಂದು ಕ್ಯಾಬಿನೆಟ್ ಕಮಿಟಿ ಮಾಡಿ ಇವು ಎಲ್ಲನೂ ಕೂಡ ಈ ಭಾಗದ ಜನರಿಗೆ ಸಿಗ್ತಕ್ಕಂಥದ್ದು ಆಯಿತು. ಇದು ದೊಡ್ಡ ಸಾಧನೆ. ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಆರ್ಟಿಕಲ್ 371J ಮುಂದೆ ಯಾರೂ ಮಾಡಲಿಲ್ಲ. ಮೊದಲೇನು ಮಾಡಿದ್ರು, ಆದರೆ ಈ 40 ವರ್ಷದಲ್ಲಿ ಬದಲಾವಣೆ ಸಂವಿಧಾನದಲ್ಲಿ ಆಗಿರಲಿಲ್ಲ. ಆ ಬದಲಾವಣೆ ನಮಗೆ ಮೆಜಾರಿಟಿ ಇಲ್ಲದೆ ಹೋದ್ರೂ ಕೂಡ ಮಾಡಿ ತೋರಿಸಿದ್ದೇವೆ. ಇದು ಎಲ್ಲಕ್ಕಿಂತಲೂ ದೊಡ್ಡ ಮಾತು. ಅದಕ್ಕಾಗಿ ಇದು ಎಲ್ಲ ನೆನಪಿನಾಗ ಇಟ್ಕೊಳ್ಬೇಕಂತ ಹೇಳಿ ನಂದು ಒಂದು ಅನಿಸಿಕೆ. ಮೋದಿ ಬರ್ತಾನೆ ಹೋಗ್ತಾನೆ, ನಾವಂತೂ ಸದಾ ನಮ್ಮ ಕೈಲಾದಷ್ಟು ನಿಮ್ಮ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿದ್ದೇವೆ. ಇಲ್ಲೆಲ್ಲ ನಮ್ಮ ಮಾಲೀಕ ಗುತ್ತೇದಾರ್ ಇದ್ದಾರೆ, ಚಿಂಚನ್ಸೂರ್ ಇದ್ದಾರೆ, MI ಪಾಟೀಲ್ ಇದ್ದಾರೆ, ಶರಣ್ ಪಾಟೀಲ್ ಇದ್ದಾರೆ, ಮತ್ತು ನಮ್ಮ ಖನಿಜ ಫಾತಿಮಾಜಿ ಅವರಿದ್ದಾರೆ, ಬೇರೆ ಎಲ್ಲ ನಮ್ಮ ಅಜಯ್ ಸಿಂಗ್ ಇದ್ದಾರೆ. ಎಲ್ಲರೂ ಪ್ರಭು, ನೀನಂತೂ ಇದ್ದೇ ಇದ್ದಲ್ಲ, ಕೈ ಹಾಕಿ ಮಾಡ್ತಾನೆ. ನೀ ಇವ್ದೇ ಇದ್ದಾನೆ, ಆದ್ರೂ ಹಿಂಗೆ ಮಾಡ್ಲತ್ತಾನೆ ಅದಕ್ಕೆ. ಸೊ ಇವರೆಲ್ಲ ಇದ್ದಾರೆ, ಇವರೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ಆದರೆ ಆಯಿತು ದುರ್ದೈವದಿಂದ ಎಲ್ಲರ ಹತ್ರ ನನಗೆ ಡೆಫಿಸಿಟ್ ಬಂತು. ಒಳ್ಳೆಯದಾಗಿ ಇದು ಕನೀಸ್ ಫಾತಿಮಾ ಅವ್ರ ಹತ್ರ ಸಾಕಷ್ಟು ಲೀಡ್ ಬಂತು, ಶರಣ್ ಪ್ರಕಾಶ್ ಹತ್ರ ಬಂತು. ಸ್ವಲ್ಪ ಮಟ್ಟಿಗೆ ಲಾಸ್ ಆಗದೇ ಇರೋಂಗೆ ಚಿತ್ತಾಪುರ್ನಲ್ಲಿ ಬಂತು, ಬೇರೆ ಕಡೆ ಸ್ವಲ್ಪ ಬಂತು. ಬಟ್ ಈ 3-4 ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಂತು. ಅವು BJPಗೆ ಲೀಡ್. ಅದರಲ್ಲಿಂದ ಸ್ವಲ್ಪ ತಾಪತ್ರೆ ಆಯಿತು. ಅದಕ್ಕಾಗಿ ಅದನ್ನು ನಾವು ಮರ್ತು ಬಿಡೋಣ. ಪದೇ ಅದೇ ಹೇಳಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಈ ಸಾರಿ MI ಪಾಟೀಲ್ ಅವ್ರು ಹೇಳ್ದಂಗೆ ನೀವು ಮನಸ್ಸು ಮಾಡಬೇಕು ಮತ್ತು BJPಗೆ ಮುಖಭಂಗ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಮೋದಿಗೂ ಗೊತ್ತಾಗ್ಲಿ ಏನು ಅವ್ರ ಕೊಡುಗೆ ಏನು. ಮೋದಿಜಿ ಅವ್ರ ಕೊಡುಗೆ ನಮ್ಮ ಕರ್ನಾಟಕಕ್ಕೇನೂ ಇಲ್ಲ. ನಾವು ಮಾಡಿದಂಥ ಹಿಂದೆ ರೈಲ್ವೆ ಲೈನ್ ಮೇಲೆ ಹೊಸ ಟ್ರೈನ್ಗಳು 1-2 ಹಾಕಿ ಹರಿ ಜೆಂಡಾ ತೋರಿಸಿದ್ನಪ್ಪ. ನಾವು 37 ಮಾಡಿದ್ದೇವೆ. ನಾನು 11 ತಿಂಗಳಲ್ಲಿ 37 ಟ್ರೈನ್ಗಳು ನಾವು ಬಿಟ್ಟಿದ್ದೇವೆ. ಶೋಲಾಪುರಿಂದ ಬೆಂಗಳೂರು, ಬೀದರಿಂದ ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ ಧಾರವಾಡಿಂದ ಹೈದರಾಬಾದ್, ಹುಬ್ಬಳ್ಳಿ ಧಾರವಾಡಿಂದ ಬಾಂಬೆ, ಚಿಕ್ಕಮಂಗ್ಳೂರಿಂದ ಕಡೂರು. ಒಂದಿಲ್ಲ, ನಾ ಎಣಿಸಿ ಹೇಳ್ತೀನಿ ನಿಮಗೆ. 2 ಟ್ರೇನು ನಮ್ಮದು ಹಳೇದು. ಆ 2 ಟ್ರೈನ್ ಬಿಟ್ಟು ಮೋದಿ ಅವರು ಅಲ್ಲಿ ಬಂದು ಹರಿ ಜೆಂಡಾ ತೋರಿಸ್ತಾರೆ. ಅದು ಒಂದು ಕಾರ್ಯಕ್ರಮ. ಅವರು
ಅರೆ ನಮ್ಮ ಭಾಗದಲ್ಲಿ ನೀವು ಏನು ಮಾಡಿರೋದು ಇಂಪಾರ್ಟೆಂಟ್. ಆ ಕೆಲಸ ಮಹತ್ವದು. ESI ಹಾಸ್ಪಿಟಲ್, ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್, ಸೆಂಟ್ರಲ್ ಯೂನಿವರ್ಸಿಟಿ, ಟೆಕ್ಸ್ಟೈಲ್ ಪಾರ್ಕ್, ಇಂಥವೆಲ್ಲನೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಆದರೆ ಮೋದಿ ಏನೂ ಮಾಡದೆ भाइयों बहनों, हमने बहुत कुछ देश के लिए किया है. क्या किए भाई? जो पंडित जवाहरलाल नेहरू जी ने किया था, बड़े बड़े कारखाने, वो सब तुम बेच के खा रहे हो. ये सब बड़े हॉस्पिटल बेच रहे हो, बड़े पोर्ट बेच रहे हो, एयरपोर्ट बेच रहे हो, सब चीजें तुम बेचना सीखे हो. तो इसलिए इस देश में क्या होगा, ಈ ದೇಶದಲ್ಲಿ ಇಬ್ರು ಮಾರೋರಿದ್ದಾರೆ, ಒಂದಿಬ್ರು ಖರೀದಿ ಮಾಡೋರಿದ್ದಾರೆ. ಯಾರು ನಿಮಗೆ ಗೊತ್ತಾ? दो बेचने वाले, दो लेने वाले. कौन? भाई बेचने वाले मोदी और शाह, लेने वाले कौन? अंबानी और अदानी. ये लोग हैं और इनके लिए वो जी रहे हैं, तुम्हारे लिए नहीं जी रहे. तुम्हारे लिए पावर नहीं चाहिए उनको, उनके लिए चाहिए. और पावर कई के लिए चाहिए? लोगों के भलाई के लिए चाहिए. ಜನರ ಹಿತಕ್ಕಾಗಿ ಅಧಿಕಾರ ಬೇಕು. ಈಗ ಅಧಿಕಾರ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅದರ ಉಪಯೋಗ ಮಾಡಿಕೊಂಡು ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೆ. ಅವ್ರು ಯಾವ ಗ್ಯಾರಂಟಿ ಅಂದರೆ ಇವು ಎಲ್ಲ ನೋಡಿದ ಮೇಲೆ ನಾವು ಹಿಮಾಚಲ ಪ್ರದೇಶನಾಗ 5 ಗ್ಯಾರಂಟಿ ಮಾಡಿದ್ದೇವೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ, ತೆಲಂಗಾಣದಲ್ಲಿ 6 ಗ್ಯಾರಂಟಿ. ಈ ಗ್ಯಾರಂಟಿ ನೋಡಿ ಮೋದಿ ಅವರಿಗೆ ಗೊತ್ತಾಯಿತು, अरे वो गारंटी देके कर्नाटक में इलेक्शन जीते और वैसा ही गारंटी मैं देऊंगा अंथेಳಿ ಗ್ಯಾರಂಟಿ ಅವನು ಘೋಷಣೆ ಮಾಡಿದ. ನಾವಂತೂ 5 ಗ್ಯಾರಂಟಿ ರಾಹುಲ್ ಗಾಂಧಿ ಅವರು ನಾವು ಸೇರಿ ಒಂದು ಪ್ರಣಾಳಿಕೆ ತೆಗೆದು ಅದರಾಗ 5 ಗ್ಯಾರಂಟಿ ನಾವು ಈಗಾಗಲೇ ಮಾಡಿದೆವು. ಒಂದು ಯುವ ನ್ಯಾಯ, ಇನ್ನೊಂದು ನಾರಿ ನ್ಯಾಯ, ಇನ್ನೊಂದು ನಮ್ಮ ರೈತರಿಗೆ ಕೊಡ್ತಕ್ಕಂಥ ಒಂದು MSP ನ್ಯಾಯ. ಅದೇ ರೀತಿಯಾಗಿ ನಾವು ನಮ್ಮ ಹಿಂದುಳಿದಂಥವರಿಗೆ ಭಾಗಿದಾರಿ ನ್ಯಾಯ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಯುವ ನ್ಯಾಯದಲ್ಲಿ, ನಾರಿ ನ್ಯಾಯದಲ್ಲಿ ಮತ್ತು ಉಳಿದ ನಮ್ಮ ಯುವಕರ ಒಂದು ಮಾತನ್ನು ಏನಿದೆ ಅದರಲ್ಲಿ 5 ಗ್ಯಾರಂಟಿ ಮಾಡಿ 25 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ದೇವೆ. ಅದು ನೋಡಿಕೊಂಡು ಮೋದಿ ಅವರು ಈ ಕೆಲವು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅವ್ರ ಗ್ಯಾರಂಟಿ ಯಾವುದು ನಿಜ ಇಲ್ಲ. ಅಧಿಕಾರಕ್ಕೆ ಬರೋ ಮುಂದೆ ಅವ್ರು ಹೇಳ್ಬಿಟ್ರು, भाइयों और बहनों, मैं अगर प्रधानमंत्री बनूंगा 2 करोड़ नौकरियां हर साल दूंगा. ಪ್ರತಿ ವರ್ಷ 2 ಕೋಟಿ ನೌಕರಿಗಳು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾದ್ರೂ ಸಿಕ್ತಾ? ಅಫ್ಜಲ್ಪುರ್ನಾಗ ಸಿಕ್ಕಿರ್ಬೇಕು ನೋಡಿ, 2 ಕೋಟಿ ನೌಕರಿ ಸಿಗಲಿಲ್ಲ. ಅಂದ್ರೆ ಯಾರು ಸುಳ್ಳು? ಏನು ಮೋದಿ ಅವರು ಸುಳ್ಳು, ನಾವು ಸುಳ್ಳು? 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ, ನಾನು ಪ್ರತಿಯೊಬ್ಬರಿಗೆ 15 ಲಕ್ಷ ರೂಪಾಯಿ. ये कांग्रेस वाले काला धन बाहर के देशों में रखा और मैं तुमको 15 लाख दूंगा. ಕೊಟ್ರ 15 ಲಕ್ಷ? ಈಗ ಕೇಳಬೇಕು ಅವ್ರು ಬಂದ್ರೆ, ಎಲ್ಲದಪ್ಪ 15 ಲಕ್ಷ ಕಾಂಗ್ರೆಸ್ ಅವ್ರ ಬಳಿ ಇತ್ತು ಅಂತ ಹೇಳಿದ್ರಿ, ತಂದು ಎಲ್ಲಿ ಇಟ್ಕೊಂಡಿರ ಅಂತ ಕೇಳಬೇಕು ನೀವು. ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳೋದ, ಎಲ್ಲಿದೆ ದುಪ್ಪಟ್ಟು? ಆಯ್ತಾ ರೈತರದು? ಏನು ಸಾಲ ಮನ್ನಾ ಅಂತ ಹೇಳ್ದ, ಮಾಡಿದ್ರ? ಸಾಲ ಮನ್ನಾ ಮಾಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರಿದ್ದಲ್ಲ. ಕೇಂದ್ರದಲ್ಲಿ ಮನಮೋಹನ್ ಅವರು ಸಿಂಗ್ ಇದ್ದಾಗ 72,000 ಕೋಟಿ ರೂಪಾಯಿ
ಸಾಲವನ್ನು ಮನ್ನಾ ಮಾಡಿದೆವು ರೈತರಿಗೆ. ಎಲ್ಲ ನಾವು ಮಾಡಿದೆವು. ಮಾಡಿದ್ದನ್ನು ಈಗ ಪ್ರತಿ ಸಲ ಹೇಳೋದು, ನೋಡ್ರಿ ಕಾಂಗ್ರೆಸ್ದವ್ರು ಬಂದರೆ ನಿಮ್ಮ ಮಂಗಳಸೂತ್ರ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ. ಎಂಥ ಪ್ರೈಮ್ ಮಿನಿಸ್ಟರ್ ಅಪ್ಪ, ನಾಚಿಕೆ ಆಗಬೇಕು. ಯಾರಾದರೂ 55 ವರ್ಷ ನಾವು ಈ ದೇಶವನ್ನು ಆಳಿದ್ದೇವೆ. ಈ ದೇಶವನ್ನು 55 ವರ್ಷ ಆಳಿದ್ರೆ ತೋರಿಸಿ ಯಾವುದಾದ್ರೂ ಯಾರಿಂದ ಕಿತ್ತಿ ಯಾರಿಗೂ ಕೊಟ್ಟಿದ್ದು. ಇನ್ನೂ ಸರ್ಕಾರದಿಂದ ನಾವು ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದೇವೆ. ಭೂ ಸುಧಾರಣೆ ತಂದು, ಬಾಂಡೆಡ್ ಲೇಬರ್ ತಂದು, ನಮ್ಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ, LIC ರಾಷ್ಟ್ರೀಯ, ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಅದು ಕೆಲಸ ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂಥ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನು ಕೊಟ್ಬಿಟ್ರು. ಇಂದಿರಾ ಗಾಂಧಿ ಅವರು ತನ್ನ ಮನೆ ಕೊಟ್ಟರು, ತಾಳಿನೂ ಕೊಟ್ಟರು, ಬಂಗಾರ ಕೊಟ್ಟರು, ಎಲ್ಲನೂ ಕೊಟ್ಟರು. ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ, ಚೈನಾ ಇಂಡಿಯಾ ಯುದ್ಧ ಆಗಲಿ, ಎಲ್ಲ ಸಂಪತ್ತನ್ನು ಕೊಟ್ಟರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ನಿಂದ ತೆಗೆದು ಹಾಕಿದ್ರು. ಅವರಿಗೆ ಅಲ್ಲಿ ಮನೆ ಇರಲಿಲ್ಲ. ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದ್ರು. ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ, ಗಾಂಧಿ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ ಹಿಂಗೆ ಮಾಡ್ತು, ಗಾಂಧಿ ಫ್ಯಾಮಿಲಿ ಹಂಗೆ ಮಾಡ್ತು. ಅರೆ 1989ರಿಂದ 1989 ಇಲ್ಲಿವರೆಗೆ ಅವ್ರ ಮನೆಯಾಗ ಒಬ್ಬರು ಇಲ್ಲ ಮಂತ್ರಿಗಳಾಗಿಲ್ಲ, ಮುಖ್ಯಮಂತ್ರಿಗಳಾಗಿಲ್ಲ, ಪ್ರಧಾನಮಂತ್ರಿ ಆಗಿಲ್ಲ. ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ, ಅವ್ರ ಕೊಲೆ ಆದಮೇಲೆ ಒಬ್ಬರು ಆ ಮನೆಯಿಂದ ಏನೂ ಆಗಿಲ್ಲ. ಸ್ಟಿಲ್ ಮುಂಜಾನೆ ಹಿಡಿಸಂತಾನ ಮೋದಿ ಅದೇ ಹೇಳ್ತಾರೆ, ಎಲ್ಲ ಈ ಮನೆ ತಂದವರು ದೇಶ ಲೂಟಿ ಮಾಡಿದ್ರು. ಎಲ್ಲದಪ್ಪ ಲೂಟಿನಿ, ಪ್ರಧಾನಮಂತ್ರಿ ಹೋಗಿ ತಗೊಂಡ್ಬಾ ಎಲ್ಲ ಕೆದರಿ. ಆದರೆ ಬಂಧುಗಳೇ, ಇಂತಹ ಸಮಯ ಬರ್ತದೆ. ಮತ್ತು ಇತ್ತೀಚೆಗೆ ಇನ್ನೊಂದು ಶುರು ಮಾಡ್ಯಾನ, ಮುಸ್ಲಿಂ ಈ ನಮ್ಮ ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ, ಎಲೆಕ್ಷನ್ ಮ್ಯಾನಿಫೆಸ್ಟೋ ये मुस्लिम लीग का छाप है. ಮುಸ್ಲಿಂ ಲೀಗ್ ಅದ ಅಂತೇಳಿ ನನಗೇನು ಅರ್ಥನೇ ಆಗಲಿಲ್ಲ. ಯುವಕರಿಗೆ ನಾವು ಸಹಾಯ ಮಾಡಬೇಕು, ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೊಡಬೇಕು. 30 ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ, ತುಂಬಬೇಕು ಅಂತ ಹೇಳಿದ್ದೇವೆ. ಅದೇನು ಮುಸ್ಲಿಮರಿಗೆ ಕೊಟ್ಟಂಗ? ಯಾರು ಇರ್ತಾರೋ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಇಸಾಯಿ ಇರಲಿ, ಸಿಖ್ ಇರಲಿ, ಅವರಿಗೆ ಕೊಡಕ್ಕೆ ಮಾಡಿದ್ದು. ನಾರಿ ಶಕ್ತಿ, ನಾರಿ ನ್ಯಾಯ, ಪ್ರತಿ ತಾಯಿಂದರಿಗೆ ಯಾರು ಅವ್ರ ಮನೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಮನೆ ನಡೆಸ್ತಾರೋ, ಅವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ. 1 ಲಕ್ಷ ರೂಪಾಯಿ. ಇದೇನು ಮುಸ್ಲಿಮರಿಗೇನಾ? ಅದಕ್ಕೆ ನಾ ಹೇಳಿದ್ನೆ, ಮೋದಿ ಅವರು ಎಲ್ಲಿ ಕರೆದರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ. ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾ ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಈಗ ಪತ್ರ ಕೂಡ ಮೊನ್ನೆ ಬರೆದಿದ್ದೀನಿ, ಇನ್ನೂ ಮುಟ್ಟೋದಿಲ್ಲೋ ಗೊತ್ತಿಲ್ಲ. ಈ ಮಾತನ್ನು ನೀವು ಪ್ರತಿಯೊಂದಕ್ಕೆ, ಈಗ ರೈತರಿಗೆ ನಾವು ಕಿಸಾನ್ ಅವರಿಗೆ MSP ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆ. ಅದೇನು ಮುಸಲ್ಮಾನರಿಗೆ ಆಯ್ತಾ? SC ST ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು, ಬ್ಯಾಕ್ಲಾಗ್ ತುಂಬತಕ್ಕಂಥದ್ದು, OBCಗೆ ಇದು ಮಾಡ್ತೇವೆ ಅಂತ ಹೇಳಿ, ಇದೇನು ಮುಸಲ್ಮಾನರಿಗೆ ಮಾಡ್ದಂಗೆ? ಸ್ವಲ್ಪ ಆದರೂ ಸರಿ, ಮಾನಸಿಕವಾಗಿ ಯಾರು ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಇರ್ತದೋ ಅವ್ರು ಇಂಥ ಮಾತು ಆಡೋದೇ ಇಲ್ಲ. ಮತ್ತು ಮೋದಿಗೆ ಏನಾಗಿದೆ ಗೊತ್ತಿಲ್ಲ, ಏನಾಗಿದೆ ನೀವೇ ಹೇಳಬೇಕು.
ನನಗೆ ಗೊತ್ತಿಲ್ಲ. ಹೀಗೆ ಅಂದ್ರೆ ಹಿಂದೂ ಮುಸಲ್ಮಾನ್ ಜಗಳ. ಅರೆ ದೇಶದ್ದು ಒಂದಿದೆ, ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥವ್ರು ನಮ್ಮ ಜನ. ಕಾಂಗ್ರೆಸ್ದವ್ರು ಪ್ರಾಣ ಕೊಟ್ಟಿದ್ದು, ಇವ್ರ ಮನ್ಯಾಗ ಏನಪ್ಪ ಒಂದು ಇದೂ ಸತ್ತಿಲ್ಲ, ಒಂದು ಇಲಿನೂ ಆಗಲಿ ಬೆಕ್ಕು ಆಗಲಿ ಇದೂ ಸತ್ತಿಲ್ಲ. ಇವ್ರು ಹೇಳ್ತಾರೆ ನಮಗೆ ಏನಂತ, ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ. ಕಾಂಗ್ರೆಸ್ದವ್ರು ಮಾಡದೆ ಹೋಗಿದ್ರೆ ಮೋದಿ ಅವರೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿರಲಿಲ್ಲ, ಸಂವಿಧಾನ ಉಳಿತಿರಲಿಲ್ಲ. ಇದರ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿದ್ದಾರೆ ಹೊರತಾಗಿ ನೀವೇನು ಮಾಡಿಲ್ಲ. ಅವ್ರು ಮಾಡಿದ್ದನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಿಮ್ಮನ್ನು ನಡೆದಿದೆ. ಆದರೆ ಈ ಆಟ ನಾವು ನಡ್ಗೊಳಿಸೋದಿಲ್ಲ. ನಾವು ಹೋರಾಟ ಮಾಡ್ತೇವೆ, ನಿಮಗೆ ನಿಲ್ಲಿಸ್ತೇವೆ. ಈ ಚುನಾವಣೆಯಲ್ಲಿ ಮೋದಿ ಅವರು ಖಂಡಿತವಾಗಿ ಸೋಲ್ತಾರೆ. ಅವರಿಗೆ ಅವ್ರ ಪಾರ್ಟಿಗೆ ಹೇಳ್ತಾ ಇದ್ದೀನಿ, ಅವನು ಇಂಥ ವ್ಯವಸ್ಥೆ ಮಾಡ್ಕೊಂಡ, ವಾರಾಣಸಿಯಿಂದ ಗೆಲ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಂಡ. ಆದರೆ 400 ಪಾರ್ ಅಂತಾನಲ್ಲ, 400 ಪಾರ್ ಅಲ್ಲ, ಇನ್ನು 200 ಪಾರ್ನೂ ಆಗೋದು ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ನು ಗೌರವ ಬರ್ತದೆ. ಎಲ್ಲ ಜನರಿಗೂ ಕೂಡ ಇದರ ಬಗ್ಗೆ ಒಂದು ಏನಪ್ಪ ಪ್ರೈಮ್ ಮಿನಿಸ್ಟರ್ ಭಾಳ ಒಳ್ಳೆ ರೀತಿಯಿಂದ ಮಾತಾಡ್ದ ಅಂಥೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗ್ತದೆ. ಇರಲಿ, ಇದು ಅಲ್ಲದೇ ಅನೇಕ ಮಾತುಗಳಿವೆ. ಎಲ್ಲ ಹೇಳ್ಕೊತ ಕೂತ್ರೆ ಸಮಯ ಆಗ್ತದೆ. ಇನ್ನೂ ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸವಿಸ್ತರವಾಗಿ. ನಮ್ಮ ಮತ್ತೆ ಆಳಂದಕ್ಕೆ ಹೋಗಬೇಕು, ಅಲ್ಲಿಂದ ಬೀದರ್ಗೆ ಹೋಗಬೇಕು, ನಾನು ಅಲ್ಲಿಂದ ಬೀದರ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರಿಗೆ ಕೈ ಬಿಡಬಾರ್ದು, ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂತ ಹೇಳಿ ನಿಮಗೆ ಕೈ ಜೋಡಿಸಿ. ಈಗ ನಮ್ಮ ಇವ್ರು ಹೇಳಿದ್ರಲ್ಲ MI ಪಾಟೀಲ್ರು, ಇಲ್ಲ ನಾನು ಕೊನೆ ಎಲೆಕ್ಷನು, ಆದರೆ ಇನ್ಮೇಲೆ ನಾನು ನಿಮಗಿದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ, ನಾನು ಹುಟ್ಟಿದ್ದೇ ರಾಜಕೀಯ ಮಾಡೋಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದ್ರೆ ನಾನು ರಾಜಕೀಯ ಮಾಡಿ ಮೋರ್ಚಾದ ಅಧ್ಯಕ್ಷರಂತ ಚಂದ್ರಶೇಖರ್ ಪಾಟೀಲ್ ನಾನು ಅಲ್ಲಿಂದ ಬೀದರ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ. ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಇವರಿಗೆ ಕೈ ಬಿಡಬಾರ್ದು, ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂತ ಹೇಳಿ ನಿಮಗೆ ಕೈ ಜೋಡಿಸಿ. ಈಗ ನಮ್ಮ ಇವ್ರು ಹೇಳಿದ್ರಲ್ಲ MI ಪಾಟೀಲ್ರು, ಇಲ್ಲ ನಾನು ಕೊನೆ ಎಲೆಕ್ಷನು, ಆದರೆ ಇನ್ಮೇಲೆ ನಾನು ನಿಮಗಿದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ, ನಾನು ಹುಟ್ಟಿದ್ದೇ ರಾಜಕೀಯ ಮಾಡೋಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದ್ರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಗೋಸ್ಕರನೇ ನನ್ನ ಕೊನೆ ಉಸುರಿರೋವರೆಗೆ ಮಾಡ್ತೀನಿ. ಕೊನೆ ಉಸುರಿರೋವರೆಗೆ ಇದು ಹೋರಾಟ ನಡೆದಿದ್ದೆ ನಮ್ಮದು. ರಿಟೈರ್ ಆಗೋದಿಲ್ಲ. ರಿಟೈರ್ ನೀವು ಪೊಸಿಷನ್ಲಿಂದಾಗಿ, ರಿಟೈರ್ ಎಲೆಕ್ಷನ್ಲಿಂದಾಗಿ. ಆದರೆ ನೀವು ತತ್ವದಗೋಸ್ಕರ ಏನು ಹೋರಾಟ ಇರ್ತೀರಿ, ನಿಮ್ಮ ತತ್ವಕ್ಕೆ ಸೋಲಾಗಬಾರ್ದು. ನೀವು ಸೋಲ್ಸಕ್ಕೆ BJP RSS ತತ್ವಕ್ಕೆ ಸೋಲ್ಸಕ್ಕೆ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಕ್ಕಿಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ, MLA ಇಂದ ರಿಟೈರ್ ಆಗಿ, ಬಟ್ ಈ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ. ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ, ನಾ ಮುಂದೆ ಎಲೆಕ್ಷನ್ ನಿಂದ್ರ, ಅದು ಸರಿ, ನಿಮ್ಮ ವೋಟರ್ಗೆ ಹೇಳಿ ಮತ್ತೊಂದು. ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆ, ಅದು ಅನ್ಯಾಯವನ್ನು ಸರಿಪಡಿಸೋಕ್ಕೆ ನಾವು ಯಾವುದೇ ರೂಪದಲ್ಲಾಗಲಿ ಕೆಲಸ ಮಾಡಬೇಕು.
ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ. ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣ್ಬೋದು, ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ್ತದೆ. ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು, ಅದ್ರ ಬಗ್ಗೆ ನನಗೀಗೇನು ಚಿಂತೆ ಇಲ್ಲ. ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ. ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು. ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು. ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು. ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ, ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗನ್ನಿಸ್ತದೆ. ಕೊನೆಗೆ ಒಂದು ಅಪೀಲ್ ಮಾಡ್ತೇನೆ, ಏನು ಇದು ಅಂತೂ ಆಯಿತು, ವೋಟ್ ಸಿಗಲಿ ಸಿಗದೇ ಇರಲಿ, ಕನಿಷ್ಠ ನಾವು ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗಾದಲ್ಲಿ, ಕರ್ನಾಟಕದಲ್ಲಿ, ಅದು ನೆನಪಿಸ್ಕೊಂಡು ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾಕಾದ್ರೂ ನೀವು ಬನ್ನಿ, ಇಷ್ಟಾದರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ, ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ. ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು, ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ, ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು. ವೋಟಿಂಗ್ ಬರದೇ ಇರ್ಬೋದು, ಮಣ್ಣಿಗಾದರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ, ಏನಪ್ಪ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ. ಅಷ್ಟಾದರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನೀವು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಹಿಂದ್. ಯಾಕಪ್ಪ ನೀವು ಸ್ವಲ್ಪ ನಮ್ಮ ಮೇಲೆ 5-6 ವರ್ಷ ಇದೆ, ಏನೋ 7 ವರ್ಷ 8 ವರ್ಷ ಇರ್ಬೋದು, ನೀವು ಯಾಕೆ ಇಷ್ಟು ಸಪ್ಪಗೆ ಬಿದ್ದಿರಿ? ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್. ಎಲ್ಲರಿಗೆ ನಮಸ್ಕಾರ, ವಂದನೆಗಳು. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಡಿ, ನಮ್ಮ ಅಭ್ಯರ್ಥಿಗೆ ಪ್ರಚಂಡ ಬಹುಮತದಿಂದ ಆರಿಸಿದನ್ನಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಖರ್ಗೆ ಸಾಹೇಬರಿಗೆ ಧನ್ಯವಾದ.